ನಮಸ್ತೆ ಸ್ನೇಹಿತರೆ, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಇವತ್ತು ಈ ದಿನದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳನ್ನು ನಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೋರುತ್ತಾ ನಮ್ಮ ಈ ದಿನದ ಒಂದು ಕಾನ್ಸೆಪ್ಟ್ ನಮ್ಮ ನಡಿಗೆ ಚಂದ್ರನ ಕಡೆಗೆ. ನಿಮಗೆ ಗೊತ್ತಿಲ್ಲದ ವೈಜ್ಞಾನಿಕ ಸತ್ಯಗಳ ಅನ್ವೇಷಣೆಯೊಂದಿಗೆ ನಿಮ್ಮೊಂದಿಗೆ ನಾನು ಗಿರೀಶ್ ಕೆ.ವಿ. ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಇದ್ದೀನಿ. ನೋಡಿ, ಈ ದಿನದ ಈ ವಿಡಿಯೋವನ್ನು ಸರ್ ಸಿ ವಿ ರಾಮನ್ ಅವರಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ಸರ್ ಸಿ ವಿ ರಾಮನ್ ಅವರಿಗೆ ಯಾಕೆ ಅರ್ಪಿಸ್ತಾ ಇದ್ದೀವಿ ಅಂದರೆ, ನ್ಯಾಷನಲ್ ಸೈನ್ಸ್ ಡೇ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಬೇಕು ಅಂದಾಗ ರಾಮನ್ ಎಫೆಕ್ಟನ್ನು ಕಂಡುಹಿಡಿದ್ರ ಮೂಲಕ ನಮ್ಮ ದೇಶದ ಕೀರ್ತಿಯನ್ನು ರಾಷ್ಟ್ರಾದ್ಯಂತ ಪಸರಿಸಿದ ಒಬ್ಬ ವಿಜ್ಞಾನಿ ಸರ್ ಸಿ ವಿ ರಾಮನ್ ಆಗಿರ್ತಾರೆ. 1928 ಫೆಬ್ರವರಿ 28ರಲ್ಲಿ ರಾಮನ್ ಎಫೆಕ್ಟನ್ನು ಕಂಡುಹಿಡಿದ್ರ ಮೂಲಕ ನಮ್ಮ ದೇಶದ ಕೀರ್ತಿಯನ್ನು ಎಲ್ಲ ಕಡೆ ಪಸರಿಸಿದಂತಹ ಒಬ್ಬ ಮಹಾನ್ ವಿಜ್ಞಾನಿ ಆಗಿದ್ದಾರೆ. ಇವರ ರಾಮನ್ ಎಫೆಕ್ಟ್ ಅಂದ್ರೇನು ಅಂದರೆ, ಏಕವರ್ಣದ ಒಂದು ಬೆಳಕನ್ನು ಬೆಂಜಿನ್ ದ್ರಾವಣ ಅಥವಾ ಟಾರಿನ್ ದ್ರಾವಣದ ಮೂಲಕ ಕಳಿಸಿದಾಗ, ಹಾಯಿಸಿದಾಗ ಸ್ಕ್ಯಾಟರಿಂಗ್ ಆಗಿ ಅಥವಾ ಸ್ಕ್ಯಾಟರ್ಡ್ ಆಗಿ ಬಂದಂತಹ ಒಂದು ಬೆಳಕು ಏಕವರ್ಣದ್ದು ಆಗಿರ್ಲಿಲ್ವಂತೆ. ಈ ಪ್ರಯೋಗಕ್ಕೆ ಸರ್ ಸಿ ವಿ ರಾಮನ್ ಅವರು ಬಳಸಿದ ದುಡ್ಡು ಎಷ್ಟು ಅಂದರೆ ಕೇವಲ 100 ರೂಪಾಯಿಯನ್ನು ಅವರು ಬಳಸಿ ಈ ಸಾಧನೆಯನ್ನು ಮಾಡಿರ್ತಾರೆ. ಹಾಗಾಗಿ ಈ ವಿಡಿಯೋವನ್ನು ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಮುಂದಿನ ಒಂದು ಕೊಟೇಶನ್ಸ್ಗೆ ನಾನು ಹೋಗ್ತಾ ಇದ್ದೀನಿ. ಈ ಕೊಟೇಶನ್ಸ್ ಏನು ಹೇಳುತ್ತೆ ಅಂದರೆ, ಇಮ್ಯಾಜಿನೇಷನ್ ಈಸ್ ಬೆಟರ್ ದೆನ್ ನಾಲೆಡ್ಜ್ ಅಂತೇಳಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳ್ತಾ ಇದ್ದಾರೆ. ಯಾಕೆ ಈ ಕೊಟೇಶನ್ಸನ್ನು ಬಳಸಿದ್ದೀನಿ ಅಂದರೆ, ನಮ್ಮ ಈ ದಿನದ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಇಮ್ಯಾಜಿನೇಷನ್ಸ್ ಬೇಕಾಗಿದೆ, ಹಾಗಾಗಿ ನಾನು ಇದನ್ನು ಬಳಸ್ತಾ ಇದ್ದೀನಿ. ನೋಡಿ, ಈಗ ವಿದ್ಯಾರ್ಥಿಗಳೇ, ಅಪೋಲೋ 11 ಮೂನ್ ಲ್ಯಾಂಡಿಂಗ್ ವಿಡಿಯೋನ ನಾನು ಫಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಅಟ್ಯಾಚ್ ಆಗ್ತಾ ಇದೆ.
ನೋಡಿದ್ರಲ್ಲ ಸ್ನೇಹಿತರೆ, ನಾವು ನಿಮ್ಮನ್ನ ಮೂನ್ ಚಂದ್ರ ಒಂದು ಭೂಮಿಯ ಉಪಗ್ರಹವಾದ ಚಂದ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಒಂದು ಅದ್ಭುತವಾದ ಕ್ಷಣದಲ್ಲಿ ನಾವಿದ್ವಿ. ಸೊ ನನ್ನ ಒಂದು ಕಾನ್ಸೆಪ್ಟ್ನ ವಿವರಣಾತ್ಮಕೆಯನ್ನ ಹೀಗೆ ಹೋಗ್ತೀನಿ. ಸೊ ಮೊದಲನೇದಾಗಿ ಮೊದಲನೇ ಸ್ಲೈಡ್, ದಿ ಮೂನ್. ಸೊ ಮೂನ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗಿದೆ. ಎ ಲುಕ್ ಅಟ್ ಅವರ್ ನಿಯರೆಸ್ಟ್ ನೈಬರ್ ಇನ್ ಸ್ಪೇಸ್ ಅಂತೇಳಿ ಕರೀತಾರೆ. ವಿವರಣಾತ್ಮಕಕ್ಕೆ ನಾನು ಹೋಗ್ತಾ ಇದ್ದೀನಿ. ಚಂದ್ರ ಹಾಗಂದ್ರೆ ಏನು ಅಂದ್ರೆ ಬಾಹ್ಯಾಕಾಶದಲ್ಲಿರುವ ಹತ್ತಿರದಲ್ಲಿರುವಂತಹ ನೆರಮನೆಯವ ಅಂತೇಳಿ ಕರಿತಾ ಇದ್ದೀವಿ. ಸೊ ಎರಡನೇ ಸ್ಲೈಡಿಗೆ ಹೋದ್ರೆ ಅಂದ್ರೆ ವಾಟ್ ಈಸ್ ಮೂನ್ ಅಂತೇಳಿ ಇದೆ. ಎ ನ್ಯಾಚುರಲ್ ಸ್ಯಾಟಲೈಟ್, ಒನ್ ಆಫ್ ದ 96 moons in our solar system, the only moon of the planet Earth ಅಂತೇಳಿ ಕರಿತಾ ಇದ್ದೀವಿ. ಸೊ ಚಂದ್ರ ಅಂದ್ರೆ ಏನು ವಿವರಣಾತ್ಮಕಕ್ಕೆ ಹೋದಾಗ ಭೂಮಿಯ ನೈಸರ್ಗಿಕ ಉಪಗ್ರಹ ಅಂತೇಳಿ ಕರಿತಿದ್ದೀವಿ. ಸೌರ ವ್ಯೂಹದಲ್ಲಿರುವ 194 ಚಂದ್ರರಲ್ಲಿ ಕೂಡ ಒಬ್ಬನಾಗಿದ್ದಾನೆ. ಸೊ ನಮ್ಮ ಭೂಮಿಗಿರುವಂತಹ ಏಕೈಕ ಉಪಗ್ರಹ ಚಂದ್ರ ಆಗಿದ್ದಾನೆ. ಸೊ ಮುಂದಿನ ಒಂದು ಸ್ಲೈಡ್ಸ್ಗೆ ಹೋಗೋಣ. ಸೊ ಲೊಕೇಶನ್ ಎಲ್ಲಿದೆ ಅಂತ ತಿಳ್ಕೊಬೇಕಾಗಿದೆ. ಸೊ ನೋಡಿ, ಅಬೌಟ್ 3,84,000 kilometers means 2,40,000 miles from the Earth's surface. 3,468 kilometers in diameter or 2,155 kilometers. So it's a miles, about 1/4 of the size of the earth ಅಂತೇಳಿ ಕರೀತಾ ಇದ್ದಾರೆ. ವಿವರಣೆಗೆ ನಾನು ಹೋಗ್ತಾ ಇದ್ದೀನಿ. ಸೊ ನೋಡಿ, ವಿಶಾಲ ಬಾಹ್ಯಾಕಾಶದಲ್ಲಿ ಚಂದ್ರ ಎಲ್ಲಿದ್ದಾನೆ? ಸೊ ಭೂಮಿಯಿಂದ 3,84,000 ಕಿಲೋಮೀಟರ್ ದೂರದಲ್ಲಿ ಚಂದ್ರ ಇದ್ದಾನಂತೆ. ಸೊ ಇದರ ಒಂದು ಅಂದ್ರೆ 2,40,000 ಮೈಲಿಗಳು ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇದರ ಒಂದು ವ್ಯಾಸ ಎಷ್ಟಿದೆ? ಸೊ 3,468 ಕಿಲೋಮೀಟರ್ ವ್ಯಾಸ ಇದೆ. ಸೊ 2,155 ಮೈಲಿಗಳು ಇದೆ. ಸೊ ಭೂಮಿಯ ತೂಕದ 1/4 ಭಾಗದಷ್ಟು ಚಂದ್ರ ಇದ್ದಾನೆ ಅಂತೇಳಿ ಕರಿತಾ ಇದ್ದೀವಿ. ಸೊ ಮುಂದಿನ ಒಂದು ಸ್ಲೈಡ್ಸ್ಗೆ ಹೋಗೋಣ. ಸೊ ನೋಡಿ, ದ ಮೂನ್ ಸರ್ಫೇಸ್. ವಾಟ್ ಈಸ್ ದ ಮೂನ್ ಸರ್ಫೇಸ್? No atmosphere, no liquid water, extreme temperature, daytime 130 degree centigrade means 265 degree Fahrenheit, night time, so it is -190 degree centigrade, means -310 degree Fahrenheit. The gravity is 1/6 of the earth gravity. So ಇದರ ಕನ್ನಡದ ವಿವರಣೆಗೆ ನಾನು ಹೋಗ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಸೊ ನೋಡಿ, ಚಂದ್ರನ ಮೇಲ್ಮೈ ಬಗ್ಗೆ ನಾವೀಗ ಚರ್ಚೆ ಮಾಡುವಂತಹ ಸಮಯ. ಚಂದ್ರನ ಮೇಲ್ಮೈಯಲ್ಲಿ ಯಾವುದೇ ರೀತಿಯ ವಾತಾವರಣ ಇಲ್ಲ. ಸೊ ಯಾವುದೇ ರೀತಿಯ ದ್ರವ ರೂಪದ ನೀರಿನ ಅಂಶ ಇಲ್ಲ ಅಂತೇಳಿ ಕರಿತಾ ಇದ್ದೀವಿ ವಿದ್ಯಾರ್ಥಿಗಳೇ. ಸೀಮಾತೀತ ಉಷ್ಣಾಂಶವಿದೆಯಂತೆ ಚಂದ್ರನ ಒಂದು ಸರ್ಫೇಸ್ ಅಂದ್ರೆ ವಾತಾವರಣದಲ್ಲಿ. ಹಗಲಿನಲ್ಲಿ ಚಂದ್ರನ ಒಂದು ಸರ್ಫೇಸ್ ಅಲ್ಲಿ 130 ಡಿಗ್ರಿ ಇದೆ, ಅಂದ್ರೆ 265 ಡಿಗ್ರಿ ಫ್ಯಾರನೀಟ್ ಇದೆ. ರಾತ್ರಿಯ ವೇಳೆಯಲ್ಲಿ -190 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಹಾಗಂದ್ರೆ -310 ಡಿಗ್ರಿ ಫ್ಯಾರನೀಟ್ ಇದೆ. ಹಾಗಾದ್ರೆ ಚಂದ್ರನ ಮೇಲೆ ಗುರುತ್ವ ಎಷ್ಟಿರಬಹುದು? ಕುತೂಹಲ ಇದೆ ಅಲ್ವಾ? ನೋಡಿ ವಿದ್ಯಾರ್ಥಿಗಳೇ, ಭೂಮಿಯ ಒಂದು ಗುರುತ್ವದ 1/6 ಟೈಮ್ ಆಫ್ ದ ಗ್ರಾವಿಟಿ ಅಂತ ಹೇಳ್ತಾರೆ. ಹಾಗಂದ್ರೆ ಏನು? 1.6 ಅಂದ್ರೆ 625 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಷ್ಟು ಚಂದ್ರನ ಒಂದು ಗುರುತ್ವ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಮುಂದಿನ ಒಂದು ಸ್ಲೈಡ್ಸ್ಗೆ ಹೋಗೋಣ. ಲೂನಾರ್ ಫೀಚರ್ಸ್ ಅಥವಾ ಹೈಲ್ಯಾಂಡ್ಸ್ ಅಂತ ಇದೆ. ಸೊ ಲೂನಾರ್ ಫೀಚರ್ ಮೀನ್ಸ್ ಮೌಂಟೈನ್ಸ್ ಅಪ್ ಟು 7,500 ಮೀಟರ್, 25,000 feet tall, relays or trench like valleys. ಇದರ ಒಂದು ಸಂಪೂರ್ಣ ಎಕ್ಸ್ಪ್ಲನೇಷನ್ ಪಾರ್ಟ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ ವಿದ್ಯಾರ್ಥಿಗಳೇ, ಚಂದ್ರನ ವೈಶಿಷ್ಟ್ಯಗಳು. ಸೊ ಎತ್ತರವಾದ ವಿಶಾಲವಾದ ಪ್ರದೇಶಗಳು. ಸೊ ನೋಡಿ, ಈ ಚಂದ್ರನ ವೈಶಿಷ್ಟ್ಯಗಳೇ ಒಂದು ವಿಶೇಷ ವಿದ್ಯಾರ್ಥಿಗಳೇ. ಪರ್ವತಗಳಿದೆ ಚಂದ್ರನಲ್ಲಿ. 7,500 ಮೀಟರ್ ಎತ್ತರದ ಪರ್ವತ ಇದೆ. ಇದರ ಅರ್ಥ ಏನು? 25,000 ಫೀಟ್ ಇರುವಂತಹ ಒಂದು ಪರ್ವತ ಚಂದ್ರನಲ್ಲಿ ಇದೆ. ಸಣ್ಣ ಹೊಳೆಗಳಿದೆ. ಸಣ್ಣ ಹೊಳೆಗಳು ಅಥವಾ ದರಿಗಳು, ಕಣಿವೆಗಳಂತ ಕಂದಕಗಳು ಇಲ್ಲಿ ಚಂದ್ರನ ಸರ್ಫೇಸ್ ಅಲ್ಲಿ ಇದೆ ವಿದ್ಯಾರ್ಥಿಗಳೇ. ಸೊ ಮುಂದಿನ ಒಂದು ಸ್ಲೈಡ್ಸ್ಗೆ ನಾವು ಹೋಗ್ತಾ ಇದ್ದೀವಿ. ಲೂನಾರ್ ಫೀಚರ್ಸ್. ಸೊ ಲೂನಾರ್ ಫೀಚರ್, ಕ್ರೇಟರ್ಸ್. ಸೊ ಕ್ರೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಪ್ ಟು 2,500 ಕಿಲೋಮೀಟರ್, ದಟ್ ಮೀನ್ಸ್ 1,553 miles across. Most formed by the meteorite impact on the moon, some formed by volcanic action inside the moon.
ಸೊ ಇದರ ಒಂದು ಕನ್ನಡದ ವಿವರಣೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ವಿದ್ಯಾರ್ಥಿಗಳೇ. ಸೊ ತುಂಬ ವೈಶಿಷ್ಟ್ಯವಾಗಿರುವಂಥದ್ದು ಚಂದ್ರನ ವೈಶಿಷ್ಟ್ಯಗಳು. ಚಂದ್ರನ ವೈಶಿಷ್ಟ್ಯಗಳಲ್ಲಿ ಕುಳಿಗಳು. ಈ ಕುಳಿಗಳು ಹೇಗಿರುತ್ತೆ? 2500 ಕಿಲೋಮೀಟರ್ ಅಂದರೆ 1553 ಮೈಲಿಗಳು ಚಂದ್ರನ ವಾತಾವರಣದಲ್ಲಿ ಸುತ್ತಲೂ ಕೂಡ ಆವರಿಸಿದೆ ವಿದ್ಯಾರ್ಥಿಗಳೇ. ಸೊ ಉಲ್ಕಾಶಿಲೆಗಳು ಏನಾಗಿದೆ, ಚಂದ್ರನ ಒಂದು ಮೇಲ್ಭಾಗದಲ್ಲಿ ಅಪ್ಪಳಿಸಿ ಈ ಒಂದು ಕುಳಿಗಳು ಆಗಿರ್ಬೋದು ವಿದ್ಯಾರ್ಥಿಗಳೇ ಅಂತೇಳಿ ವ್ಯೋಮಯಾನಿಗಳ ಒಂದು ಕಲ್ಪನೆ ಅಥವಾ ಥೀಸಿಸ್ ಆಗಿದೆ. ಸೊ ಕೆಲವು ಚಂದ್ರನ ಆಂತರಿಕ ಜ್ವಾಲಾಮುಖಿಗಳಿಂದಲೂ ಕೂಡ ಈ ಕುಳಿಗಳು ಸಾಧ್ಯವಾಗಿದೆ. ಜ್ವಾಲಾಮುಖಿ ವಾಲ್ಕೆನಿಕ್ ಆಕ್ಷನ್ಸ್ ಅಂತೇಳಿ ಕರೀತಾರೆ. ಇದರಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳಿರ್ತಾರೆ. ಸೊ ನನ್ನ ಮುಂದಿನ ಒಂದು ಸ್ಲೈಡ್ಗೆ ಹೋಗ್ತಾ ಇದ್ದೀನಿ. ಲೂನಾರ್ ಫೀಚರ್ಸ್. ಲೂನಾರ್ ಫೀಚರ್ ಮೀನ್ಸ್ ಮಾರಿಯಾ. ಸೊ ಒರಿಜಿನಲಿ thought to be seized by the early astronomers, darkest part of the lunar landscape filled by lava after crash of used meteors on lunar surface 3 to 4 billion years ago. Mostly it is a basalt rock. ಸೊ ನೋಡಿ, ಇದರ ಒಂದು ಸಂಪೂರ್ಣ ವಿವರಣೆಯನ್ನು ನಾನು ಮುಂದಿನ ಸ್ಲೈಡಲ್ಲಿ ನಿಮಗೆ ಕೊಡ್ತೀನಿ ವಿದ್ಯಾರ್ಥಿಗಳೇ. ಸೊ ಚಂದ್ರನ ವೈಶಿಷ್ಟ್ಯಗಳು. ಚಂದ್ರನ ವೈಶಿಷ್ಟ್ಯಗಳಲ್ಲಿ ಮರಿಯಾ. ಸೊ ಮರಿಯಾ ಅಂದರೆ ಚಂದ್ರನ ಮೇಲ್ಮೈ ಮೇಲಿರುವಂತಹ ಒಂದು ಒಣಗಿದ ಸಮುದ್ರವನ್ನು ಮರಿಯಾ ಅಂತೇಳಿ ಕರಿತೀವಿ. ಇದನ್ನು ವ್ಯೋಮಯಾನಿಗಳು ಅಭಿಪ್ರಾಯವನ್ನು ಪಟ್ಟು ಸೊ ಇದೊಂದು ಒಣಗಿದ ಸಮುದ್ರಕ್ಕೆ ಮರಿಯಾ ಅಂತೇಳಿ ಗುರುತಿಸಿದರೆ, ಚಂದ್ರನ ಮೇಲಿರುವಂತಹ ಒಂದು ಕಪ್ಪು ಭಾಗ ಅಂತಲೂ ಕೂಡ ಕರಿತೀವಿ. ಸೊ ಇದು 3 ರಿಂದ 4 ಬಿಲಿಯನ್ ವರ್ಷಗಳ ಹಿಂದೆ ಉಲ್ಕೆಗಳು ಅಪ್ಪಳಿಸಿದ್ರಿಂದ ಉಂಟಾಗಿದೆ. ಸೊ ಇವುಗಳಲ್ಲಿ ಲಾವಾ ರಸ ತುಂಬಿದೆ. ಸೊ ಮೆಗ್ನೀಷಿಯಂ ತಂಪಾದಾಗ ಉಂಟಾಗಿರುವಂತಹ ಒಂದು ಅಗ್ನಿ ಶಿಲೆಗಳಿಂದ ಈ ಒಂದು ಚಂದ್ರನ ವೈಶಿಷ್ಟ್ಯಗಳಾದ ಮಾರಿಯಾ ಅನ್ನುವಂತಹ ಒಂದು ಸಮುದ್ರ ಉಂಟಾಗಿದೆ. ಸೊ ನನ್ನ ಮುಂದಿನ ಸ್ಲೈಡ್ಸ್ಗೆ ಹೋಗ್ತೀನಿ. ಸೊ ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಸ್ಲೈಡ್ಸ್ ಅಲ್ಲಿ ಚಂದ್ರನ ಕ್ಯಾನ್ ಯು ಸಿ ದ ರೇಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ರೇಸ್ ಅಲ್ಲಿ ಈ ಚಂದ್ರನ ಯಾವ ಭಾಗವನ್ನು ನೀವು ಕಾಣಬಹುದು ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಈ ಚಿತ್ರದಲ್ಲಿ ನಾವು ಚಂದ್ರನ ಯಾವ ಅವಯವಗಳನ್ನು ಮತ್ತು ಅಂತಿಮ ರೇಖೆಗಳನ್ನು ಗುರುತಿಸಬಹುದೇ, ಹಾಗಾಗಿ ಅಥವಾ ಕಾಣಬಹುದೇ ಅಂತ ಹೇಳಿ ಕರೀತಾ ಇದ್ದಾರೆ. ಸೊ ಮೇಲ್ಭಾಗದಲ್ಲಿ ಕಾಣುತ್ತಿರುವಂತಹ ಒಂದು ರೇಸ್ಗಳು ಚಂದ್ರನ ಕುಳಿಗಳನ್ನ ಅಂದ್ರೆ ಗುಂಡಿಗಳನ್ನ ತೋರಿಸುವಂಥದ್ದು. ಸೊ ಕೆಳಭಾಗದಲ್ಲಿ ಮರಿಯಾ ಅಂತ ಒಣಗಿದ ಸಮುದ್ರವನ್ನ ತೋರಿಸ್ತಾ ಇದೆ ವಿದ್ಯಾರ್ಥಿಗಳೇ. ಸೊ ಮೂವ್ಮೆಂಟ್ಸ್ ಆಫ್ ದ ಮೂನ್. ಸೊ ಮೂವ್ಮೆಂಟ್ಸ್ ಆಫ್ ದ ಮೂನ್ ಅಲ್ಲಿ ರೆವಲ್ಯೂಷನ್. ಸೊ ಮೂನ್ ಆರ್ಬಿಟ್ ಆಫ್ ದ ಅರ್ತ್ every 271 divided by 3 days. The moon rises in the east and set in the west. The moon rises and set 50 minutes later each day. And also rotation. Moon turns on its axis for every 27 days. Same side of the moon always faces the earth. ಇದರ ಒಂದು ಸಂಪೂರ್ಣ ಒಂದು ಎಕ್ಸ್ಪ್ಲನೇಷನ್ ಪಾರ್ಟ್ಗೆ ನಾನೀಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಚಂದ್ರನ ಚಲನೆಗಳು. ಭ್ರಮಣೆ. ಭ್ರಮಣೆ ಅಂದರೆ ಚಂದ್ರ ತನ್ನ ಅಕ್ಷೆಯಲ್ಲಿ ಭೂಮಿಯ ಸುತ್ತಲೂ ಕೂಡ ಸುತ್ತುವುದು. ಚಂದ್ರ ತನ್ನ ಒಂದು ಕಕ್ಷೆಯಲ್ಲಿ ಭೂಮಿಯ ಸುತ್ತಲೂ 271 ಡಿವೈಡೆಡ್ ಬೈ 3 ದಿನ ಅಂದರೆ 90.33 ದಿನಗಳು ಬೇಕು ವಿದ್ಯಾರ್ಥಿಗಳೇ. ಚಂದ್ರ ಪೂರ್ವದಲ್ಲಿ ಉಗಮವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಂಗತವಾಗುತ್ತಾನೆ. ಹಾಗಾದ್ರೆ ಇದು ಭೂಮಿಯ ಒಂದು ಮೂವ್ಮೆಂಟ್ಸ್ ಇಂದಾಗಿ ಹಗಲು ಮತ್ತು ರಾತ್ರಿಯ ಒಂದು ವಾತಾವರಣ ನಾವು ಕಾಣಬಹುದು. ಚಂದ್ರನ ನೋಡಿ, ಚಂದ್ರನ ಉಗಮ ಮತ್ತು ಅಸ್ತಮಕ್ಕೂ ಪ್ರತಿದಿನ 50 ನಿಮಿಷಗಳ ಒಂದು ವಿಳಂಬ ವ್ಯತ್ಯಾಸ ನಾವು ಗಮನಿಸಬಹುದು. ಪರಿಭ್ರಮಣೆ. ಪರಿಭ್ರಮಣೆ ಅಂದರೆ ತನ್ನ ಸುತ್ತಲೂ ಕೂಡ ಸುತ್ತುವಂಥದ್ದು, ತನ್ನ ಕಕ್ಷೆಯಲ್ಲಿ ತನ್ನ ಸುತ್ತಲೂ ಸುತ್ತುವಂಥದ್ದು. ಪ್ರತಿ 27 ದಿನಗಳಿಗೆ ತನ್ನ ಅಕ್ಷರೇಖೆಯನ್ನ ಚಂದ್ರ ಬದಲಾಯಿಸ್ತಾನೆ. ಚಂದ್ರನ ಒಂದು ಮುಖವನ್ನು ನಾವು ಯಾವಾಗಲೂ ಭೂಮಿಯ ಕಡೆ ಫೇಸ್ ಅಂದರೆ ಕಾಣ್ತಾ ಇರುವಂಥದ್ದು. ಮುಂದಿನ ಸ್ಲೈಡ್ಸ್ಗೆ ನಾನು ಹೋಗ್ತಾ ಇದ್ದೀನಿ. ನೋಡಿ, ನಾವು ನೋಡಿರದ ಚಂದ್ರನ ಮತ್ತೊಂದು ಮುಖ ಇಲ್ಲಿ ಸಿಕ್ಕಿದೆ ನಮಗೆ. ಫಾರ್ ಸೈಡ್ ಆಫ್ ದ ಮೂನ್ ಅಂತೇಳಿ ಕರಿತಾ ಇದ್ದೀವಿ. ಈ ಫಾರ್ ಸೈಡ್ ಆಫ್ ದ ಮೂನ್ ಫಸ್ಟ್ ಸೀನ್ ಬೈ ಲೂನಾ 3 ರಷ್ಯನ್ ಸ್ಪೇಸ್ ಪ್ರೋಬ್ in 1959. Surface features different from near side, more craters, very few maria and the thicker crust.
ಈ ಒಂದು ಸ್ಲೈಡ್ನ ಸಂಪೂರ್ಣ ಎಕ್ಸ್ಪ್ಲನೇಷನ್ ಪಾರ್ಟ್ಗೆ ನಾನೀಗ ಹೋಗ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಸೊ ನೋಡಿ, ಚಂದ್ರನ ಇನ್ನೊಂದು ಮುಖ. ಸೊ ಇದನ್ನು ಮೊದಲು ನಾವು ಲೂನಾ 3 ಎಂಬ ರಷ್ಯಾದ ಅಂತರಿಕ್ಷ ನೌಕೆ ಪತ್ತೆ ಹಚ್ಚಿತಂತೆ. ಸಮೀಪದ ನೋಟದಿಂದ ಮೇಲ್ಮೈ ಲಕ್ಷಣ ವಿಭಿನ್ನವಾಗಿ ನಮಗೆ ಗೋಚರಿಸುತ್ತದೆ. ಹೆಚ್ಚು ಗುಳಿಗಳಿದೆ, ಕಡಿಮೆ ಒಣಗಿದ ಸಮುದ್ರ ಮರಿಯ ಇದೆ, ದಟ್ಟವಾದ ತೊಗಟೆ ಇದೆ. ಈ ಒಂದು ಚಿತ್ರದಲ್ಲಿ ಎಲ್ಲ ಒಂದು ವಿವರಣೆಯನ್ನು ನಿಮ್ಗೆ ಸಂಪೂರ್ಣವಾಗಿ ಚಿತ್ರದ ಸಮೇತ ನಾನು ನಿಮಗೆ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಸೊ ಮುಂದಿನ ಸ್ಲೈಡ್ಸ್ಗೆ ಹೋಗೋಣ. ಇಟ್ಸ್ ಜಸ್ಟ್ ಎ ಫೇಸ್ ಅಂತ ಇದೆ. ಸೊ ಮೂನ್ ಲೈಟ್ ಈಸ್ ರಿಫ್ಲೆಕ್ಟೆಡ್ ಬೈ ಸನ್ಲೈಟ್. ಆಫ್ ದ ಮೂನ್ ಸರ್ಫೇಸ್ ಈಸ್ ಆಲ್ವೇಸ್ ರಿಫ್ಲೆಕ್ಟಿಂಗ್ ಲೈಟ್. ಫ್ರಮ್ ದ ಅರ್ತ್ ವಿ ಸಿ ಡಿಫರೆಂಟ್ ಅಮೌಂಟ್ ಆಫ್ ದ ಮೂನ್ಸ್ ಲಿಟ್ ಸರ್ಫೇಸ್. ದ ಅಮೌಂಟ್ ಸೀನ್ ಕಾಲ್ಡ್ ಆಸ್ ಎ ಫೇಸ್ ಅಂತೇಳಿ ಕರೀತಾರೆ. ನೋಡಿ, ಇದರ ವಿವರಣೆಗೆ ಹೋಗ್ತಾ ಇದ್ದೀನಿ. ಇದು ಕೇವಲ ಒಂದು ಹಂತ. ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತದೆ, ಚಂದ್ರನ ಅರ್ಧ ಮೇಲ್ಮೈ ಬೆಳಕನ್ನು ಪ್ರತಿಫಲಿಸುತ್ತದೆ ಯಾವಾಗಲೂ ಕೂಡ. ಸೊ ಭೂಮಿಯಿಂದ ಬೇರೆ ಬೇರೆ ಬೆಳಗಿದ ಚಂದ್ರನ ಮೇಲ್ಮೈಯಂತೆ ಕಾಣುತ್ತದೆ. ಸೊ ಭೂಮಿಯಿಂದ ನಮಗೆ ಕಾಣುವುದು ಒಂದು ಹಂತ ಮಾತ್ರ. ಇಲ್ಲಿ ನೀವು ಡಿಫರೆಂಟ್ ಫೇಸಸ್ ಅನ್ನು ಗಮನಿಸಬಹುದು ವಿದ್ಯಾರ್ಥಿಗಳೇ. ನನ್ನ ಮುಂದಿನ ಒಂದು ಸ್ಲೈಡ್ಸ್ಗೆ ಹೋಗೋಣ. ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್ ಅಂತ ಇದೆ. ಸೊ ಈ ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್ ಅಲ್ಲಿ ನಾನು ಮುಂದಿನ ವಿವರಣೆಯನ್ನು ಕೊಡ್ತೇನೆ. ಸೊ ಇಲ್ಲಿ ಡಿಫರೆಂಟ್ ಫೇಸಸ್ ಅನ್ನ ಗಮನಿಸಿ. ನ್ಯೂ ಮೂನ್, ವ್ಯಾಕ್ಸಿಂಗ್ ಕ್ರೆಸೆಂಟ್ ಮೂನ್, ಫಸ್ಟ್ ಕ್ವಾರ್ಟರ್ ಮೂನ್, ವ್ಯಾಕ್ಸಿಂಗ್ ಗಿಬೋಸ್ ಮೂನ್, ಫುಲ್ ಮೂನ್, ವ್ಯಾನಿಂಗ್ ವ್ಯಾನಿಂಗ್ ಕ್ರೆಸೆಂಟ್ ಮೂನ್ ಅಂಡ್ ನ್ಯೂ ಮೂನ್. ಡಿಫರೆಂಟ್ ಟೈಪ್ಸ್ ಆಫ್ ಮೂನ್ ಸರ್ಫೇಸ್ಗಳು ಈ ಒಂದು ಚಿತ್ರದಲ್ಲಿ ನಿಮಗೆ ಕಾಣುತ್ತೆ. ಇದರ ಒಂದು ವಿವರಣೆಗೆ ನಾನು ಹೋಗ್ತಾ ಇದ್ದೀನಿ. ಸೊ ನೋಡಿ ವಿದ್ಯಾರ್ಥಿಗಳೇ, ವರ್ಧಿಸುವಿಕೆ ಮತ್ತು ಕ್ಷೀಣಿಸುವಿಕೆ. ಈ ವರ್ಧಿಸುವಿಕೆ ಮತ್ತು ಕ್ಷೀಣಿಸುವಿಕೆಯಲ್ಲಿ ಬರುವಂತಹ ಹಂತಗಳನ್ನು ನೋಡಿ. ಹೊಸ ಚಂದ್ರ, ಅರ್ಧ ಚಂದ್ರಾಕೃತಿ, ಮೊದಲ ತ್ರೈಮಾಸಿಕ ಚಂದ್ರ, ವರ್ಧಿಸುತ್ತಾ ಕ್ಷೀಣಿಸುವಂತಹ ಒಂದು ಚಂದ್ರ, ಪೂರ್ಣ ಚಂದ್ರ, ಕ್ಷೀಣಿಸುತ್ತಿರುವ ಚಂದ್ರ, ಮೂರನೇ ತ್ರೈಮಾಸಿಕ ಚಂದ್ರ ಮತ್ತು ಕ್ಷೀಣಿಸುತ್ತಿರುವ ಅರ್ಧ ಚಂದ್ರ, ಹೊಸ ಚಂದ್ರ. ಈ ರೀತಿಯ ಚಂದ್ರನ ವಿವಿಧ ವಿನ್ಯಾಸಗಳನ್ನು, ವಿವಿಧ ಹಂತಗಳನ್ನು ನಮ್ಮ ಸ್ಲೈಡಲ್ಲಿ ನೀವು ಗಮನಿಸಬಹುದು ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಮುಂದಿನ ಹಂತಕ್ಕೆ ಹೋಗೋಣ. ಸೊ ನೋಡಿ, ಸೊ 4 ಮೈನ್ ಶೇಪ್ಸ್ ಆಫ್ ದ ಮೂನ್ ಅಂತ ಇದೆ. ಸೊ ಚಂದ್ರನ ಒಂದು ಶೇಪ್ಗಳಲ್ಲಿ ಒಂದು ಫುಲ್, ಕ್ರೆಸೆಂಟ್, ಕ್ವಾರ್ಟರ್, ಗಿಬೋಸ್. ವೆರಿ ಇಂಟ್ರೆಸ್ಟಿಂಗ್. ಸೊ ಕ್ಯಾನ್ ಯು ಸಿ ದ ಮೀನಿಂಗ್ ಇನ್ ಡೀಟೈಲ್. ಸೊ ಚಂದ್ರನ 4 ಮುಖ್ಯ ಆಕಾರಗಳನ್ನು ವಿದ್ಯಾರ್ಥಿಗಳಿಗೆ ಗಮನಿಸಿ. ಒಂದು ಪೂರ್ಣಚಂದ್ರ, ಎರಡನೇದಾಗಿ ಅರ್ಧ ಚಂದ್ರ, ಮೂರನೇದಾಗಿ ಕಾಲು ಭಾಗ ಇದೆ, ನಾಲ್ಕನೇದಾಗಿ ಉಬ್ಬಿದ ಚಂದ್ರ. ನಮಗೆ ಈ ಚಿತ್ರದಲ್ಲಿ ಸ್ಲೈಡಲ್ಲಿ ಅದ್ಭುತವಾಗಿ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ. ಸೊ ಮುಂದಿನ ಸ್ಲೈಡ್ಗೆ ಹೋಗೋಣ. ಸೊ ನೋಡಿ, ಇಲ್ಲಿ ದ ಫೇಸಸ್ ಆಫ್ ದ ಮೂನ್ ಅಂತ ಕರೀತಾರೆ. ಇಲ್ಲಿ ವಿಶೇಷವಾಗಿ ತುಂಬ ಅದ್ಭುತವಾಗಲಿ ಒಂದು ನೋಡಿ. ಡೇ 7ಗೆ ಫಸ್ಟ್ ಕ್ವಾರ್ಟರ್ ಇದೆ, ಡೇ 4ಗೆ ವ್ಯಾಕ್ಸಿಂಗ್ ಕ್ರೆಸೆಂಟ್ ಇದೆ, ಡೇ 0ನಲ್ಲಿ ನ್ಯೂ ಮೂನ್ ಇದೆ, ಡೇ 10ಗೆ ವ್ಯಾಕ್ಸಿಂಗ್ ಗಿಬೋಸ್ ಇದೆ, ಡೇ 14ಗೆ ಫುಲ್ ಮೂನ್ ಇದೆ, ಡೇ 18ಗೆ ವ್ಯಾನಿಂಗ್ ಗಿಬೋಸ್ ಇದೆ, ಡೇ 22ಗೆ ಲಾಸ್ಟ್ ಕ್ವಾರ್ಟರ್ ಇದೆ, ಡೇ 26ಗೆ ವ್ಯಾನಿಂಗ್ ಕ್ರೆಸೆಂಟ್ ಇದೆ. ಅದ್ಭುತವಾದ ಒಂದು ಕಂಪ್ಯಾರಿಷನ್ಸ್ ಅನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಈ ಒಂದು ಸ್ಲೈಡ್ಸಲ್ಲಿ ಸೊ ಪ್ರತಿಯೊಂದು ಚಂದ್ರನ ಹಂತಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಸೊ ಮುಂದಿನ ಸ್ಲೈಡ್ಸ್ಗೆ ಹೋದ ಅಂದರೆ, ಸೊ ಇಲ್ಲಿ ಒಂದು ಅರ್ತ್ ಇದೆ, ಪ್ಲೇನ್ ಆಫ್ ದ ಅರ್ತ್ ಆರ್ಬಿಟ್ ಇದೆ, ಸೊ ಮೂನ್ ಇದೆ, ಪ್ಲೇನ್ ಆಫ್ ದ ಲೂನಾರ್ ಆರ್ಬಿಟ್ ಇದೆ. ಸೊ ನೋಡಿ, ಇದರ ಒಂದು ಎಕ್ಸ್ಪ್ಲನೇಷನ್ ಪಾರ್ಟಿಗೆ ಹೋದ ಅಂದರೆ, ಸೊ ನೋಡಿ ಅಲ್ಲಿ ಮಧ್ಯಭಾಗದಲ್ಲಿ ಸೊ ಭೂಮಿ ಕಾಣ್ತಾ ಇದೆ, ಚಂದ್ರ ಆ ಕಡೆ ಇದ್ದಾನೆ. ನೋಡಿ, ಚಂದ್ರನ ಸಮತಲದ ಒಂದು ಕಕ್ಷೆಯನ್ನು ನಾವು ಗುರುತಿಸಿದೀವಿ ವಿದ್ಯಾರ್ಥಿಗಳೇ. ಸೊ ಭೂಕಕ್ಷೆಯ ಸಮತಲ ರೇಖೆ ಇದೆ ಮತ್ತು ಚಂದ್ರ ಇಲ್ಲೂ ಕೂಡ ಈ ಒಂದು ಸ್ಲೈಡ್ಸ್ ಅಲ್ಲಿ ಕಾಣ್ತಾ ಇದೆ. ಸೊ ಮುಂದಿನ ಸ್ಲೈಡ್ಸ್ಗೆ ಹೋಗೋಣ. ಲೂನಾರ್ ಎಕ್ಲಿಪ್ಸ್ ಅಂತ ಇದೆ. ಸೊ ದ ಮೂನ್ ಮೂವ್ಸ್ ಇನ್ ಟು ದ ಅರ್ತ್ ಶಾಡೋ, ದ ಶಾಡೋ ಡಾರ್ಕೆನ್ಸ್ ದ ಮೂನ್ ಅಂಬ್ರಾ ಪೆನಂಬ್ರಾ ಅಬೌಟ್ 2 to 3 per year, last up to 4 hours. ಇದರ ಒಂದು ಸಂಪೂರ್ಣ ಎಕ್ಸ್ಪ್ಲನೇಷನ್ ಪಾರ್ಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ಸ್ಲೈಡಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಚಂದ್ರಗ್ರಹಣ. ಚಂದ್ರಗ್ರಹಣ ಅಂದರೆ ಏನು? ಸೊ ನೋಡಿ, ಈ ಚಂದ್ರ ಭೂಮಿಯ ನೆರಳಿನಿಂದ ಆವರಿಸಿ
ಕತ್ತಲುಮಯವಾಗುವುದು. ಇದನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಈ ಚಂದ್ರಗ್ರಹಣದಲ್ಲಿ ಆ ಅಂಬ್ರಾ ಅಂಡ್ ಪೆನಂಬ್ರಾ. ಉಂಬ್ರಾ ಅಂಡ್ ಪೆನಂಬ್ರಾ ನೋಡಿ, ಉಂಬ್ರಾ ಅಂದ್ರೆ ಏನು? ಕವಿದಂತಹ ಮಧ್ಯಭಾಗವನ್ನ ಉಂಬ್ರಾ ಅಂತೇಳಿ ಕರಿತೀವಿ. ಪೆನಂಬ್ರಾ ಅಂದ್ರೆ ಪೂರ್ಣ ಭಾಗ ಆವರಿಸಿಕೊಳ್ಳುವುದು, ಇದನ್ನ ಪೆನಂಬ್ರಾ ಅಂತೀವಿ. ಈ ಒಂದು ಅಂಬ್ರಾ ಮತ್ತು ಪೆನಂಬ್ರಾ ವರ್ಷದಲ್ಲಿ 2 ರಿಂದ 3 ಬಾರಿ ಮಾತ್ರ. ಜಾಸ್ತಿ ಅಂದ್ರೆ 4 ಗಂಟೆಯವರೆಗೆ ಈ ಅಂಬ್ರಾ ಮತ್ತು ಪೆನಂಬ್ರಾ ಇರುತ್ತದೆ ವಿದ್ಯಾರ್ಥಿಗಳೇ. ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೋಲಾರ್ ಎಕ್ಲಿಪ್ಸ್. ವಾಟ್ ಡು ಯು ಮೀನ್ ಬೈ ಸೋಲಾರ್ ಎಕ್ಲಿಪ್ಸ್? ಸೂರ್ಯಗ್ರಹಣ ನೋಡಿ. ಮೂನ್ ಮೂವ್ಸ್ ಬಿಟ್ವೀನ್ earth and sun. The moon casts a shadow on part of the earth. Total eclipse rare only once every 360 years from one location in English. ಇದರ ಒಂದು ಸಂಪೂರ್ಣ ಕನ್ನಡ ಎಕ್ಸ್ಪ್ಲನೇಷನ್ ಪಾರ್ಟ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ಸೂರ್ಯಗ್ರಹಣ ಅಂದ್ರೆ ಏನು? ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬರ್ತಾನೆ. ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬರ್ತಾನೆ. ಆವಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಚಂದ್ರನ ನೆರಳು ಭೂಮಿಯ ಕೆಲ ಭಾಗದಲ್ಲಿ ಬೀಳುತ್ತದೆ. ಏನಾಗುತ್ತೆ? ಚಂದ್ರನ ಒಂದು ನೆರಳು ಭೂಮಿಯ ಕೆಲ ಭಾಗದಲ್ಲಿ ಬೀಳುತ್ತದೆ. ಪ್ರತಿ 360 ವರ್ಷಗಳಿಗೊಮ್ಮೆ ಒಂದೇ ಸ್ಥಳದಲ್ಲಿ ಗ್ರಹಣಗಳು ಉಂಟಾಗುತ್ತೆ ವಿದ್ಯಾರ್ಥಿಗಳೇ. ಒಟ್ಟು ಗ್ರಹಣಗಳು ತುಂಬಾ ಅಪರೂಪವಾದ ಒಂದು ವೈಶಿಷ್ಟ್ಯ. ಚೆನ್ನಾಗಿದೆ ಅಲ್ವಾ? ಮುಂದಿನ ಒಂದು ಸ್ಲೈಡ್ಸ್ಗಳಲ್ಲಿ ನೀವು ಅದ್ಭುತವಾದ ಒಂದು ಸ್ಲೈಡ್ ಇದೆ, ದ ಟೈಡ್ಸ್. ವಾಟ್ ಡು ಯು ಮೀನ್ ಬೈ ಟೈಡ್ಸ್? ವಿಲ್ ಗಿವ್ ದ ಎಕ್ಸ್ಪ್ಲನೇಷನ್ ಇನ್ ದ ನೆಕ್ಸ್ಟ್ ಸ್ಲೈಡ್. Tides caused by pull of moon's gravity on earth. High tide, side facing the moon and side away from the moon. Every 12 hours, 25.5 minutes. Low tide on sides of the earth. ಇದರ ಸಂಪೂರ್ಣ ವಿವರಣೆಗೆ ನಾನು ಹೋಗ್ತಾ ಇದ್ದೀನಿ. ಉಬ್ಬರ ವಿಳಿತಗಳು, ನೀವು ಸಮುದ್ರದಲ್ಲಿ ಉಬ್ಬರ ವಿಳಿತಗಳನ್ನ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಮಯದಲ್ಲಿ ನೀವು ಗಮನಿಸಿರ್ಬೋದು ವಿದ್ಯಾರ್ಥಿಗಳೇ. ಉಬ್ಬರ ವಿಳಿತಗಳು ಚಂದ್ರನ ಗುರುತ್ವ ಭೂಮಿಯ ಸಮುದ್ರದ ಮೇಲೆ ಈ ಗ್ರಾವಿಟೇಷನ್ ಗುರುತ್ವದ ಒಂದು ಬದಲಾವಣೆಯಿಂದಾಗಿ ಉಬ್ಬರ ವಿಳಿತಗಳು ಸಂಭವಿಸುತ್ತದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಉಬ್ಬರ ವಿಳಿತದ ಒಂದು ಸಮುದ್ರದ ಅಲೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಅಧಿಕ ಉಬ್ಬರ ವಿಳಿತಗಳು ಯಾವಾಗ ಇರುತ್ತೆ? ಚಂದ್ರನ ಮುಖಭಾಗ ಮತ್ತು ಚಂದ್ರನಿಂದ ದೂರವಾಗಿರುವಂತಹ ಕಡೆಗೆ ಇರುವಾಗ ಅಧಿಕ ಉಬ್ಬರ ವಿಳಿತಗಳು ಸಂಭವಿಸುತ್ತದೆ. ಇದು ಪ್ರತಿ 12 ಗಂಟೆ 25 ನಿಮಿಷಕ್ಕೆ ಸಂಭವಿಸುವಂತಹ ಒಂದು ಚಂದ್ರನ ವೈಶಿಷ್ಟ್ಯ. ಮುಂದಿನ ಒಂದು ಕಡಿಮೆ ಉಬ್ಬರ ವಿಳಿತಗಳು ಯಾವಾಗ ಸಂಭವಿಸುತ್ತದೆ ವಿದ್ಯಾರ್ಥಿಗಳೇ ಅಂದ್ರೆ ಭೂಮಿಯ ಬದಿಗಳಲ್ಲಿ ಕಡಿಮೆ ಉಬ್ಬರ ವಿಳಿತಗಳು ಸಂಭವಿಸುತ್ತದೆ. ಈ ಒಂದು ಪಿಕ್ಚರೈಸೇಷನ್ಸ್ ಅಲ್ಲಿ ಅದ್ಭುತವಾದ ಪರಿಕಲ್ಪನೆಯನ್ನ ಅನಿಮೇಷನ್ಸ್ ಎಫೆಕ್ಟ್ಸ್ಗಳ ಮೂಲಕ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ನೆಕ್ಸ್ಟ್ ಸ್ಲೈಡ್ಗೆ ನಾನು ಹೋಗ್ತಾ ಇದ್ದೀನಿ. ಎಕ್ಸ್ಪ್ಲೋರಿಂಗ್ ದ ಮೂನ್. ನೋಡಿ, ಇನ್ 1950 to 1960s the probes Neil Armstrong, the first man on the moon, July 20, 1969. 6 Apollo mission 1969 to 1972. 382 kg 842 LBS rocks. The 12 Americans have walked on the surface of the moon. ಇದರ ಒಂದು ಸಂಪೂರ್ಣ ವಿವರಣೆಗೆ ಮುಂದಿನ ಸ್ಲೈಡ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಚಂದ್ರನ ಅನ್ವೇಷಣೆ. ನೋಡಿ, ಏನಾಯ್ತು? 1950 ರಿಂದ 1960ರವರೆಗೆ ಚಂದ್ರನನ್ನ ಶೋಧಕಗಳು ಪತ್ತೆ ಹಚ್ಚಕ್ಕೆ ಹೋಗಿದ್ವಂತೆ. ಮೊದಲನೇದಾಗಿ ನೀಲ್ ಆರ್ಮ್ಸ್ಟ್ರಾಂಗ್, ಮೊದಲ ಮಾನವ, ಜುಲೈ 20, 1969ರಲ್ಲಿ ಅಪೋಲೋ ಮಿಷನ್ಗಳಲ್ಲಿ ಚಂದ್ರನ ಮೇಲೆ ಮೊದಲ ಹೆಜ್ಜೆಯನ್ನಿಟ್ಟ ಮಾನವ ಆಗಿದ್ದಾನೆ. 382 kg ಬಂಡೆಕಲ್ಲಿನ ಚೂರು ಮತ್ತು 12 ಅಮೆರಿಕನ್ನರು ಕೂಡ ಚಂದ್ರನ ಮೇಲೆ ನಡೆದಿರ್ತಾರೆ ಅಂತೇಳಿ ವಿಚಾರಗಳನ್ನ ಕೊಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಮತ್ತೊಂದು ವಿಡಿಯೋ ಇದೆ, ಕ್ಲಿಪ್ ಇದೆ. ಚಂದ್ರನ ಮೇಲೆ ಮೊದಲ ಹೆಜ್ಜೆಯನ್ನಿಟ್ಟ ನೀಲ್ ಆರ್ಮ್ಸ್ಟ್ರಾಂಗ್, ಅಪೋಲೋ 11 in 1969. ಮುಂದಿನ ಸ್ಲೈಡ್ಸ್ಗೆ ಹೋಗೋಣ. ಚಂದ್ರನ ಈ ವೈಶಿಷ್ಟ್ಯವನ್ನ ಗುರುತಿಸಿ ವಿದ್ಯಾರ್ಥಿಗಳೇ. ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಿದೆ ಇದು ಪೂರ್ಣಚಂದ್ರ, ಹೌದಲ್ವಾ?
ಸೊ ಮುಂದಿನ ಹಂತಕ್ಕೆ ಹೋಗೋಣ. ನೋಡಿ, ಚಂದ್ರನ ಈ ವೈಶಿಷ್ಟ್ಯಗಳನ್ನು ಗುರುತಿಸ್ತಾ ಹೋಗಿ. ಸೊ ಒಂದು ಗುಳಿಗಳನ್ನು ನಾವು ಗಮನಿಸಬಹುದು. ಸೊ ಮತ್ತು ಮರಿಯ ಚಂದ್ರನಲ್ಲಿ ಇರುವಂತಹ ಒಣಗಿದ ಸಮುದ್ರದ ಒಂದು ವಿವರಣೆಯನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ. ಸೊ ಮುಂದಿನ ಒಂದು ಸ್ಲೈಡಿಗೆ ಹೋದ್ರೆ, ಈ ಚಿತ್ರ ಚಂದ್ರನ ಹತ್ತಿರದ ಭಾಗವು ಅಥವಾ ದೂರದ ಭಾಗವು ಗುರುತಿಸಿ ಸ್ನೇಹಿತರೆ, ವಿದ್ಯಾರ್ಥಿಗಳೇ ಅಂತೇಳಿ ಕೊಡ್ತಾ ಇದ್ದೀವಿ. ನೋಡಿ, ನಿಮ್ಗೊಂದು ಸಣ್ಣ ಕ್ಲೂ ಅನ್ನು ಕೊಡ್ಬೋದು ನಾನು. ಚಂದ್ರನ ಹತ್ತಿರದ ಭಾಗ ಅಂದರೆ ಸೂರ್ಯನ ಬೆಳಕಿನಿಂದ ರಿಫ್ಲೆಕ್ಷನ್ಸ್ ಆಗಿ ತುಂಬ ಶೈನಿಂಗ್ ಪಾರ್ಟ್ ಇರುವಂಥದ್ದು. ಇದು ಚಂದ್ರನ ದೂರದ ಭಾಗ. ಸೊ ನೋಡಿ, ಈ ಒಂದು ಸರ್ಫೇಸ್ ಮೇಲೆ ಸನ್ಲೈಟ್, ಬೆಳಕಿನ ಒಂದು ಕಿರಣಗಳು ಬೀಳದೇ ಇರೋದ್ರಿಂದ ಏನಾಗ್ತಾ ಇದೆ, ಕಪ್ಪಾಗಿ ಕಾಣ್ತಾ ಇದೆ. ಆ ಒಂದು ಕ್ಲೂನ ಮೇಲೆ ನಾವೇನ್ ಮಾಡ್ಬೋದು, ಇದು ಚಂದ್ರನ ದೂರದ ಭಾಗ ಅಂತೇಳಿ ಗುರುತಿಸ್ಬೋದು ವಿದ್ಯಾರ್ಥಿಗಳೇ. ಅದ್ಭುತ ಅಲ್ಲ? ಸೊ ಮುಂದಿನ ಒಂದು ಸ್ಲೈಡ್ಸ್ಗೆ ಹೋಗೋಣ. ಸೊ ನೋಡಿ, ಈ ಭಾಗ ಅವಯವ ಅಥವಾ ಅಂತಿಮ ರೇಖೆಯೇ ಗುರುತಿಸಿ ಅಂತೇಳಿ ನಿಮಗೆ ಕೊಟ್ಟಿದ್ದೀವಿ. ಸೊ ಮೊದಲನೇದಾಗಿ ಮೇಲ್ಭಾಗದಲ್ಲಿ ಆರೋ ಮಾರ್ಕ್ ಅನ್ನ ತೋರಿಸ್ತಾ ಇದ್ದೀವಿ. ಈ ಭಾಗವನ್ನ ಅವಯವ ಅಂತೇಳಿ ಕರಿತೀವಿ. ಸೊ ಎರಡನೇ ಭಾಗವನ್ನ ಅಂತಿಮ ರೇಖೆ ಎಂದು ನಾವು ಕರಿತಾ ಇದ್ದೀವಿ. ಸೊ ನೋಡಿ, ಚಂದ್ರನ ಹತ್ತಿರದ ಭಾಗ ನೋಡಿದೀವಿ ವಿದ್ಯಾರ್ಥಿಗಳೇ. ಸೊ ನೋಡಿ, ಚಂದ್ರಯಾನ 1 2008ರಲ್ಲಿ ಭಾರತ ಕೈಗೊಂಡಿದೆ. ಸೊ ಚಂದ್ರಯಾನ 2 2019ರಲ್ಲಿ ಕ್ಷಣಗಣನೆ ಶುರುವಾಗಿದೆ. ಸೊ ನೋಡಿ ವಿದ್ಯಾರ್ಥಿಗಳೇ, ಸೊ ಈಗ ನಾನು ಬಾಹ್ಯಾಕಾಶದಲ್ಲಿ ಸುನೀತಾ ವಿಲಿಯಮ್ಸ್ ರವರು ಹೇಗಿರ್ತಾರೆ ಎನ್ನುವಂತ ಒಂದು ಕುತೂಹಲ ನಿಮ್ಮಲ್ಲಿದೆ. ಆ ಕುತೂಹಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆ. Hello, I'm Sunny Williams. I'm up here on the International Space Station. So this is Node 2. This is a really cool module. Of course, most of these modules you see, they have 4 sides, and they're put together. That way you can sort of work on a flat plane, either a wall, a floor, another wall, or the ceiling. But, you know, again, all you have to do is turn yourself and your reference changes. The reason I'm bringing that up is because this is where 4 out of 6 of us sleep. And so people always ask about sleeping in space. Do you lie down while you're in the bed? Not really, because it doesn't matter. You don't really have the sensation of lying down. You just sit in your sleeping bag. So here's one sleep station right here. I'm going in right now. You can follow me if you want. So I'm inside. It's sort of like a little phone booth, but it's pretty comfy. I've got a sleeping bag right here that we sleep in, so you don't have sort of like a little bit of a cover. You don't fly all over the place. But you know, you can sleep in any orientation. I have it sleeping, feeling like I'm standing up right now, but like you saw, I'm on the floor. But it doesn't matter if I turn over and I sleep upside down. I don't have any sensation in my head that tells me that I'm upside down, so it really doesn't matter. Zero gravity. The sleep station is also like a little office. We've got a computer in here. As you can see, we've got a couple little toys. I've got some books. I've got some clothes and other things that make it sort of like home. I'm coming out. And just for reference, that's one sleep station. This one's another. Right here. There's one on the ceiling, if you want to call it. Right here. And then there's a fourth. Another one. Over here. Zero gravity. So all of us sleep in a little bit of a circle. Alright, come on back. There's more to show you. I know that there's some questions about how to use the bathroom and how do you actually live in space like normal. Like at home, I mentioned real quickly about getting up in the morning and brushing your teeth and washing your face. Well, how do you do that? Well, here is the bathroom essentially. You get up in the morning and you have a little kit, and it has all the essential things that you need, like your toothbrush and toothpaste and brush. See how much better the brush makes my hair look? I'm just joking. It still stands up straight. It doesn't matter
where you are. It's always going to stand up straight while you're up in space. A lot of people ask about toothbrush and toothpaste. So, luckily enough, toothpaste, you can do it upside right this way, is sticky, and so it sticks to your toothbrush. No problem. Another cool thing is that water sticks to your toothbrush. You can see it. I have some water come out. The water is pretty neat up in space. It'll stick to your toothbrush, and it will make a big bubble. And that's just by surface tension. And then you can drink it. So a lot of people ask about what do you do with the toothpaste after you brush your teeth. Two options. Swallow it, and it's sort of like mouthwash. But it tastes a little gross. Or you can just spit it out in a paper towel, and then you don't have to worry about it. Swallowing thing I wouldn't recommend at home. I'm only up here for 4 months, so it's not that bad. One of the most pressing questions about living in space, of course, is the bathroom. So let's take a look at that. Come on in. At the throne. This is awesome. You might see the little, you might have noticed the little moon on the outside. This is our orbital outhouse right here. And of course, it serves for 2 functions. Number 2, right here. I'll show you. But you see it's pretty small, so you have to have pretty good aim. Be ready to make sure things get let go the right direction. And it smells a little bit, so I'm closing it up. And that's of course for number 2. And this guy right here is for number 1. So they're sort of 2 slightly separate functions, but you can do a little, essentially both by hanging on right here and doing number 1 and number 2. I might add it's color-coded so you really don't get it mixed up, which is nice. This is yellows for number 1. And also, there's a selection of paper. People always ask about toilet paper. What do you do with toilet paper? What kind of toilet paper do you have? We have gloves just because sometimes it does get messy. We have some Russian wipes, which are a little bit coarse if you like the coarse type of toilet paper. We have some nice tissues, which are nice and soft if you like soft toilet paper. We have Huggies, just for any cleanup. You know, we were all babies once, and this sort of helps. And then if things get really out of control, we have disinfectant wipes, just to make sure we clean up here. Because, you know, just like the water I showed you, the number 1 stuff can sort of go all over the place if you don't aim correctly. And did I mention both of these have a little bit of suction, so they should keep things going in the right direction. But, like I said, sometimes things get a little out of control if you are out of control yourself flying around. So we have lots of protective stuff. And of course, you do have your privacy. Here's the little door. ವಿದ್ಯಾರ್ಥಿಗಳೇ ನೋಡಿರಬಹುದಲ್ಲ, ಈಗ ನಮ್ಮ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಚಂದ್ರನ ಕಡೆಗೆ ನಮ್ಮ ನಡೆಯುವಂತಹ ಒಂದು ಅತ್ಯದ್ಭುತವಾದಂತಹ ವೈಜ್ಞಾನಿಕ ಸತ್ಯಗಳ ಜೊತೆ ಸಾಧನಾ ಅಕಾಡೆಮಿ ಶಿಕಾರಿಪುರ ಒಂದು ಚಂದ್ರನ ಒಂದು ಸರ್ಫೇಸ್ಗೆ, ಚಂದ್ರಲೋಕಕ್ಕೆ ನಿಮ್ಮನ್ನು ಒಂದು ಕಿರು ಪ್ರವಾಸ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಕರ್ಕೊಂಡು ಹೋಗಿದ್ದೀವಿ. ಸೊ ಈ ಒಂದು ಕಿರು ಪ್ರವಾಸಕ್ಕೆ ನಮ್ಮೊಂದಿಗೆ ನೀವು ಯಾವಾಗಲೂ ಇರೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತೋದ್ರ ಮೂಲಕ ನಮ್ಮ ಎಲ್ಲ ನೋಟಿಫಿಕೇಷನ್ಸ್ಗಳನ್ನು ನೀವು ಪಡಿಬಹುದು. ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಮ್ಮ ತರಬೇತಿಯ ತಂಡ ನೀಡಿರುವಂತಹ ವಿಡಿಯೋಗಳಿಗೆ ನಿಮ್ಮ ಪ್ರೋತ್ಸಾಹ ಮತ್ತು ಕಾಮೆಂಟ್ಸ್ಗಳು ಯಾವಾಗಲೂ ಇರಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ತೆ.